ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ. ನಾಗಾರಾಧನೆ ಮತ್ತು ಭೂತಾರಾಧನೆಯ ತವರೂರಾದ ತುಳುನಾಡಿನಲ್ಲಿ ಹಲವಾರು ನಿಗೂಢ ಹಾಗೂ ವಿಸ್ಮಯಕಾರಿ ಧಾರ್ಮಿಕ ಆಚರಣೆಗಳಿವೆ. ಆದರೆ ಇವೆಲ್ಲಕ್ಕಿಂತ ಅತ್ಯಂತ ಭಿನ್ನ, ಭೀಕರ ಹಾಗೂ ಭಯಂಕರವಾದ ಒಂದು ಧಾರ್ಮಿಕ ಪದ್ಧತಿ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಶನಿವಾರವಷ್ಟೇ ಸಂಪನ್ನಗೊಂಡಿದೆ. ಅದೇ ಶತಮಾನಗಳ ಇತಿಹಾಸವಿರುವ ಕಾಪು ಪಿಲಿಕೋಲ. ಮಠ ಮಧ್ಯಾಹ್ನ ಕಾಪು ಮಾರಿಗುಡಿ ದೇವಾಲಯದ ಸಮ್ಮುಖದಲ್ಲಿ ನಡೆಯುವ ಈ ಕೋಲದಲ್ಲಿ ಒಂದು ಭಯಾನಕ ರಹಸ್ಯ ಅಡಗಿದೆ. ಅದೇನೆಂದರೆ, ಈ ಕೋಲದ ಸಮಯದಲ್ಲಿ ದೈವದ ಆಹ್ವಾನೆಯಾಗಿ ಓಡುವ ಪಾತ್ರಧಾರಿ ಯಾರನ್ನಾದರೂ ಮುಟ್ಟಿದರೆ 1 ವರ್ಷದೊಳಗೆ ಅವರ ಸಾವು ಖಚಿತ. ಅತ್ಯಂತ ಕುತೂಹಲಕಾರಿ ಸಂಗತಿ ಎಂದರೆ, ಶನಿವಾರ ನಡೆದ ಈ ಕೋಲದ ಸಮಯದಲ್ಲೂ ಭೂತ ಪಾತ್ರಧಾರಿ ಓರ್ವ ವ್ಯಕ್ತಿಯನ್ನು ಮುಟ್ಟಿದೆ. ಮುಟ್ಟಲು ವಿಫಲವಾದ ಪಕ್ಷದಲ್ಲಿ ಪಾತ್ರಧಾರಿ ಪುನಃ ಮಾರಿಗುಡಿಗೆ ಬಂದು ದೇವಾಲಯದ ಹೊರಾಂಗಣದಲ್ಲಿ ಜೀವಂತ ಕೋಳಿಯನ್ನು ಬಲಿ ಪಡೆದು ತೆಂಗಿನಕಾಯಿ ಹೊಡೆದು ಬಾಳೆ ಎಲೆಯಲ್ಲಿ ಮಲಗುತ್ತದೆ. ನಂತರ ಅರ್ಚಕರು ತೀರ್ಥ ಪ್ರೋಕ್ಷಣೆ ಮಾಡಿದ ಬಳಿಕವೇ ದೈವದ ಆವೇಶ ಇಳಿಯುತ್ತದೆ. ಆ ಶರವೇಗದ ಓಟದಲ್ಲಿ ಭೂತ ಪಾತ್ರಧಾರಿ ಯಾರನ್ನಾದರೂ ಮುಟ್ಟಲು ವಿಫಲವಾದರೆ ಸ್ವತಃ ದೈವ ನರ್ತಿಸುವ ಪಾತ್ರಧಾರಿಯೇ 1 ವರ್ಷದೊಳಗೆ ಸಾವನ್ನಪ್ಪುತ್ತಾನೆ ಎನ್ನುವ ಕಠಿಣ ನಂಬಿಕೆಯೂ ಇಲ್ಲಿದೆ. ಸಾಂಸ್ಕೃತಿಕ ಜಗತ್ತಿನಲ್ಲಿ ಇದೊಂದು ಅತ್ಯಂತ ರೋಚಕ, ಅದ್ಭುತ ಎಂಬುದರಲ್ಲಿ 2 ಮಾತಿಲ್ಲ. ಇದು ಈ ಬಾರಿಯ ವಿಶೇಷ. ಮುಂದಿನ ಬಾರಿ ಇನ್ನೊಂದು ಸುದ್ದಿಯೊಂದಿಗೆ ನಿಮಗಾಗಿ ಬರುತ್ತಿದ್ದೇವೆ. ಅಲ್ಲಿವರೆಗೆ ನಿಮಗೆ ಪ್ರೀತಿಯ ನಮಸ್ಕಾರ.